ಈಗಾಗಲೇ ನಾನು ಏನೇನ್ ಮಾತಾಡ್ಬೇಕು ಅನ್ಕೊಂಡಿದ್ನೋ ಎಲ್ಲರೂ ಮಾತಾಡ್ತಿದ್ದಾರೆ. ಎಲ್ಲ ಕಡೆ ನಮ್ಗೆ ಅಧ್ಯಕ್ಷ ಭಾಷಣ ಯಾವಾಗ್ಲೂ ಲಾಸ್ಟ್ ಅಲ್ಲಿ ಕೊಡ್ತಾರೆ. ಆಗ ನಾವೇನ್ ಅನ್ಕೊಂಡಿರ್ತೀವಿ ಎಲ್ಲರೂ ಒಂದೊಂದು ಹೇಳ್ಬಿಟ್ಟಿರ್ತಾರೆ. ಎಲ್ಲಾ ವಿಚಾರ ಹೇಳಿದ್ಮೇಲೆ ನಾವೇನು ಹೇಳೋದಕ್ಕಿರೋದಿಲ್ಲ. ಆದ್ರೂ ಈಗ ಶಿಕ್ಷಣ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಈಗ ನಿಮ್ಗೆ ಗೊತ್ತಿದ್ದಂಗೆ MLA ಇರ್ಬೋದು, MP ಇರ್ಬೋದು, ಅವರೆಲ್ಲ ಆದ್ಮೇಲೆ CM ಇರ್ಬೋದು, PM ಇರ್ಬೋದು, ಇವರೆಲ್ಲರೂ ನೀವು ಅಂದ್ಕೊಂಡಿರೋ ಪ್ರಕಾರ ಇವ್ರು ಏನ್ ಹೇಳಿದ್ರೆ ಅದೆಲ್ಲ ನಡೆಯುತ್ತೆ. ಬಟ್ ಇವ್ರಿಗಿಂತ ಇನ್ನೂ ಮೇಲೆ ಅಂದ್ರೆ ಅವ್ರು ಕೂಡ ಹೋಗಿ ಒಂದ್ ಕಡೆ ನಿಂತ್ಕೊಡುವಂತ ಪೊಸಿಷನ್ ಒಂದಿದೆ. ಎಲ್ಲಿ ಅವರೆಲ್ಲ ಓದಿರೋದು ಶಾಲೆಯಲ್ಲಿ, ಇದೇ ತರ ನಿಮ್ ತರ ಶಾಲೆಯಲ್ಲಿ ಓದ್ಕೊಂಡು ಬಂದಿದ್ರು. ಒಂದು ಇನ್ನೊಂದು ಅವ್ರು ಎಷ್ಟೇ CM ಆಗಿದ್ರು, PM ಆಗಿದ್ರು, ಕೋರ್ಟ್ ಹೋದ್ರೆ, ಹೈಕೋರ್ಟ್ ಇದೆ, ಸುಪ್ರೀಂ ಕೋರ್ಟ್ ಇದೆ, ಕೋರ್ಟ್ ಹೋದ್ರೆ ಅವ್ರೇನೇ ತಪ್ಪು ಮಾಡಿದ್ರು ಬಂದು ಬೋನಲ್ಲಿ ನಿಂತ್ಕೊಳ್ಳೇಬೇಕು. ಅವ್ರೇನೇ ಆಗಿರ್ಲಿ, PM ಆಗಿರ್ಲಿ, ಕೋರ್ಟ್ ಅಲ್ಲಿ ಅವ್ರ ಮುಂದ್ಗಡೆ ಬಂದು ಕೈ ಕಟ್ಕೊಂಡು ನಿಂತ್ಕೋಬೇಕು. ಅಲ್ಲಿ ಕೋರ್ಟ್ ಅಲ್ಲಿ ಇರುವಂತ ಜಡ್ಜ್ ಯಾರು? ನಿಮ್ ತರಾನೇ ಒಂದ್ ಕಡೆ ಓದಿ ಒಂದ್ ಒಳ್ಳೆ ಹುದ್ದೆಗೆ ಹೋಗಿರೋಂತವ್ರು. ಅವ್ರ ಮುಂದ್ಗಡೆ PM ಆಗ್ಲಿ, CM ಆಗ್ಲಿ ತಪ್ಪು ಮಾಡಿದಾರ ಅಂದ್ರೆ ಹೋಗಿ ಕೈ ಕಟ್ಕೊಂಡು ನಿಂತ್ಕೋಬೇಕು. ಅರ್ಥ ಆಯ್ತಾ? ಅದಕ್ಕೆ ಶಿಕ್ಷಣ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಈಗ ನಾವೇನೋ ಇದನ್ನ ಬೇಡ ಏನೋ ತಗೊಂಡ್ಬಂದಿದೀವಿ. ವಿಚಾರ ಏನಂದ್ರೆ ಇದನ್ನ ತಗೊಳ್ಳೋದಕ್ಕೆ ನಿಮ್ ಕೈಲಿ ಆಗಲ್ಲ ಅಂತಲ್ಲ. ಈಗ ನಾವೇನು ಈಗ ಒಂದ್ ಸಂಘಟನೆ ಕಟ್ಕೊಂಡು 14 ಜನಕ್ಕೆ ಹೆಲ್ಪ್ ಮಾಡ್ತಾ ಇದ್ದೀವಿ. ಇದಕ್ಕೆ ಉದ್ದೇಶ ಒಂದೇನೆ, ಮುಂದಿನ ದಿನಗಳಲ್ಲಿ ನೀವು ಒಂದು ಒಳ್ಳೆ ಉನ್ನತ ಹುದ್ದೆಗೆ ಹೋಗಿ. ಇದರಲ್ಲಿ ಇನ್ನೊಂದೇನಂದ್ರೆ ಒಂದು ಮೈಂಡ್ ನಿಂದ ಒಂದು ತೆಗೆದುಬಿಡಿ, ಓದಿರೋರೆಲ್ಲ ಸರ್ಕಾರಿ ಕೆಲಸಕ್ಕೆ ಸೇರ್ಬೇಕು ಅನ್ನೋದೆಲ್ಲೂ ಬರ್ದಿಲ್ಲ. ಕೆಲವರು ಸರ್ಕಾರಿ ಕೆಲಸ ಸಿಗ್ಬೋದು, ಇನ್ ಕೆಲವರು ಅವರೇ ಸ್ವಂತ ಬಿಸ್ನೆಸ್ ಮಾಡ್ಬೋದು, ಇನ್ ಕೆಲವರು ಒಳ್ಳೊಳ್ಳೆ ಉದ್ದಿಮೆದಾರರಾಗ್ಬೋದು, ಇನ್ ಕೆಲವರು ರಾಜಕೀಯದಲ್ಲಿ ಹೋಗ್ಬೋದು, ಇನ್ ಕೆಲವರು ಬೇರೆ ಬೇರೆ ಒಂದು ಕ್ಷೇತ್ರಗಳಲ್ಲಿ ಮುಂದೆ ಹೋಗ್ಬೋದು. ಎಲ್ಲರೂ ಮಾಡೋದನ್ನು ಈಗ ಏನ್ ಬೇಸಿಕ್ ನೀವು ಎಜುಕೇಶನ್ ತಗೊಂತೀರಾ, ಈ ಒಂದು ಶಿಕ್ಷಣದಿಂದಾನೇ ಎಲ್ಲ ಮುಂದೆ ಹೋಗುತ್ತೆ. ಅದಕ್ಕೆ ದಯವಿಟ್ಟು ಈಗ ನಿಮ್ಮಲ್ಲಿ ಏನೀಗ ನಾವು ಒಂದು ಗಡಿ ಭಾಗದಲ್ಲಿ ಬಂದು ನಿಮ್ಗೊಂದು ಪ್ರೇರಣೆ ಮಾಡ್ತಾ ಇದೀವಿ ಅಂದ್ರೆ, ನೀವು ಮುಂದಿನ ದಿನಗಳಲ್ಲಿ ಓದಿ ಒಂದು ಒಳ್ಳೆ ಹುದ್ದೆಗೆ ಹೋಗಿ, ಅದು ಸರ್ಕಾರಿ ಇರ್ಬೋದು, ಅರೆ ಸರ್ಕಾರಿ ಇರ್ಬೋದು, ಬೇರೆ ನೀವು ಬಿಸ್ನೆಸ್ ಮಾಡ್ಬೋದು, 4 ಜನಕ್ಕೆ ನೀವು ಸ್ಫೂರ್ತಿ ಆಗ್ಬೇಕು ಅಂತ ಅಷ್ಟೇ, ಬೇರೆ ಇನ್ನೇನು ಉದ್ದೇಶ ಇಲ್ಲ. ದಯವಿಟ್ಟು ಈಗಾಗಲೇ ತುಂಬಾ ಕಾಲಾವಕಾಶ ಆಗಿದೆ. ಇದರಲ್ಲಿ ಈಗ ನಾನೊಂದು 2 ವಿಚಾರ ಹೇಳಿದೆ. ಎಷ್ಟೇ ಮಾಡಿದ್ರು, ಎಷ್ಟೇ ಉನ್ನತ ಹುದ್ದೆಯಲ್ಲಿದ್ರು, ಯಾರಾದ್ರೂ ನಮಗೆ ತಲೆ ಬಾಗ್ತಾರೆ ಅಂದ್ರೆ ಅದು ಶಿಕ್ಷಣಕ್ಕೆ ಒಂದೇನೆ. ಈಗ ನಮ್ಮಲ್ಲಿ ಈಗ ನನ್ನ ಹತ್ರ 1 ಕೋಟಿ ರೂಪಾಯಿ ಇದೆ ಅನ್ಕೊಳ್ಳಿ, ಅದನ್ನ ಬೇಕಿದ್ರೆ ಯಾರೊಬ್ರು ಕಿತ್ಕೊಂಡು ಹೋಗ್ಬೋದು. ಒಂದು ಜಮೀನ್ ಇದೆ ಅನ್ಕೊಳ್ಳಿ, ಅದನ್ನ ನಾನು ಕಳ್ಕೋಬಹುದು. ಮನೆ ಇದೆ, ಅದನ್ನ ಕಳ್ಕೋಬಹುದು. ಬಟ್ ಕಳ್ಕೊಳ್ಳೋದಕ್ಕೆ ಸಾಧ್ಯವಾಗದೇ ಇರೋದು ಏನಾದ್ರು ಒಂದಿದೆ ಅಂದ್ರೆ ಏನದು? ವಿದ್ಯೆ. ನಮ್ಮ ಹತ್ರ ವಿದ್ಯೆ ಒಂದಿದ್ರೆ ನಾವೆಲ್ಲೋದ್ರೂ ನಾವು ನಮ್ಮ ಜೀವನನ ನಾವು ಸಾಧಿಸ್ಬೋದು ಅಂತ ಹೇಳ್ತಾ, ಈಗ ನಮ್ಮಷ್ಟೇ ಎಷ್ಟು ದುಡ್ಡು, ಕಾಸು, ಬಂಗಾರ, ಚಿನ್ನ, ಒಡವೆ ಏನಾದ್ರೂ ಇರ್ಲಿ, ಅದನ್ನ ನಾವು ಕಳ್ಕೋಬಹುದು, ಮತ್ತೆ ಸಂಪಾದನೆ ಮಾಡ್ಕೋಬಹುದು. ಯಾವಾಗ ಅಂದ್ರೆ ವಿದ್ಯೆ ಇದ್ರೆ ಮಾತ್ರ. ಅದಕ್ಕೆ ವಿದ್ಯೆ ಅನ್ನೋದು ತುಂಬಾ ಇಂಪಾರ್ಟೆಂಟ್. ದಯವಿಟ್ಟು ಎಲ್ರಿಗೂ ಈಗಾಗಲೇ ಸಾಕಷ್ಟು ಮಾತಾಡಿದೀವಿ. ಏನ್ ನಿಮ್ಗೆ ನಮ್ಮ ಈ ಕಡೆ ಈ ಭಾಗದಲ್ಲಿ ಮೋಹನ್ ಅಣ್ಣವರು, ನಾವೇನೇ ಈ ತಾಲೂಕಿನಾದ್ಯಂತ ಎಲ್ಲ ಕಾರ್ಯಕ್ರಮಗಳು ಮಾಡ್ತಾ ಇರ್ತೀವಿ. ಏನೇ ಮಾಡ್ಬೇಕಂದ್ರೆ ಇವ್ರು ನಮ್ಮ ಒಂದು ಭಾಗದಲ್ಲಿ ಮಾಡಬೇಕು ಅಂತ ಅವರು ಮೊದಲನೇದಾಗಿ ನಿಂತ್ಕೊಂತಾರೆ. ಯಾಕೆಂದ್ರೆ ಈ ಕಡೆ ಗಡಿ ಭಾಗದಲ್ಲಿ ಈಗ ನಾವು ನಮ್ಮ ಸಂಘಟನೆಯನ್ನ ಸ್ಟಾರ್ಟ್ ಮಾಡಿದ್ದೆ ಗಡಿ ಭಾಗದಿಂದ. ನಾವು ಈಗ ಮುಳಬಾಗಿಲಲ್ಲಿ ಎಷ್ಟೇ ಏನೇ ಅದಕ್ಕೆ ಮುಂಚೆ ಕಾರ್ಯಕ್ರಮಗಳು ಮಾಡಿದ್ವಿ, ಆದ್ರೂ ನಾವು ಒಂದು ಗಡಿ ಭಾಗದಿಂದ ಏನ್ ನಮ್ಮ ಕಾರ್ಯಕ್ರಮ ಸ್ಟಾರ್ಟ್ ಮಾಡ್ತೀವಿ. ನಿಮ್ ಸ್ಕೂಲ್ ಈಗ ಪ್ರೈಮರಿ ಸ್ಕೂಲ್ ಏನಿದೆ ಅದು ಬಿದ್ದೋಗ್ತಾ ಇದೆ, ಗೋಡೆಗೆಲ್ಲ ಅರ್ಧ ಬಿದ್ದೋಗಿತ್ತು. ಅದನ್ನ ನಾವು ಬಂದು ಇವರೇ ಕರ್ಸಿದ್ ನಮ್ಮನ್ನ. ಅವಾಗಿಂದ ಇಲ್ಲೇ ನಾವು ಫಸ್ಟ್ ಹೋರಾಟ ಅಂತ ಒಂದು ದೊಡ್ಡ ಮಟ್ಟದ ಹೋರಾಟ ಸ್ಟಾರ್ಟ್ ಮಾಡಿದ್ವಿ, ಯಶಸ್ಸು ಕಂಡ್ವಿ. ಅದೇ ರೀತಿ ನೀವು ಮುಂದೆ ಒಳ್ಳೆ ಹುದ್ದೆಗೆ ಹೋಗಿ. ಈಗ ಇನ್ನೊಂದು ಸಿಂಪಲ್ ಆಗಿ ಹೇಳ್ಬಿಡ್ತೀನಿ ನೋಡಿ, ನೀವು ಸರ್ಕಾರಿ ಕೆಲಸಕ್ಕಾದ್ರೂ ಸೇರ್ಕೊಳ್ಳಿ, ನೀವು ಓನಾಗಾದ್ರೂ ಇದ್ ಮಾಡಿ. ಬಟ್ ಈಗ ಯಾರು ಹಿಂದುಳಿತಾರೆ ಅವ್ರಿಗೆ ಸ್ವಲ್ಪ ನಿಮ್ಮ ಎಜುಕೇಶನ್ ಇರ್ಬೋದು, ಇನ್ನೊಂದು ಆರ್ಥಿಕ ಸಹಾಯ ಇರ್ಬೋದು ಮಾಡಿ. ನಮ್ ತರ ನೀವು ಸಂಘಟನೆಯಲ್ಲಿ ಸೇರ್ಕೊಳ್ಳಿ ಮಾಡಿ ಅಂತ ಹೇಳಿಲ್ಲ. ಯಾವ್ದೋ ಒಂದು ತೊಡಗಿಸ್ಕೊಳ್ಳಿ. ಇಲ್ಲ ಸರ್ಕಾರಿ ಕೆಲಸಕ್ಕೆ ಸೇರಿ, ಇಲ್ಲ ನೀವು ಓನಾಗಿ ಬಿಸ್ನೆಸ್ ಮಾಡಿ, ಇಲ್ಲ ಪ್ರೈವೇಟ್ ಕೆಲಸಕ್ಕೆ ಸೇರಿ, ಯಾವ್ದಕ್ಕಾದ್ರೂ ಒಂದಕ್ಕೆ ನಿಮ್ಮ ಜೀವನದಲ್ಲಿ ಯಾವ್ದಕ್ಕಾದ್ರೂ ಒಂದು ತೊಡಗಿಸ್ಕೋಬೇಕು. ಸುಮ್ನೆ ಏನೋ ಈಗ ನಮ್ಮ ಮುಳಬಾಗಿಲಲ್ಲಿ ಸುಮಾರು 2.5 ಲಕ್ಷ ಎಷ್ಟೋ ವೋಟರ್ಸ್ ಇದ್ದಾರೆ. ಈಗ ನಾವೇನೋ ಒಂದು ಕಾರ್ಯಕ್ರಮ ಮಾಡ್ಬೇಕಂದ್ರೆ, ಈಗ ಮೋಹನ್ ಅಣ್ಣಗೆ ಗೊತ್ತು ಏನೋ ಒಂದು ಅವ್ರಿಗೆ ಸಮಸ್ಯೆ ಆಗಿದೆ ಅಂದ್ರೆ ನಮ್ಮ ಹತ್ರ ಬರ್ತಾರೆ. ಬಂದ್ಮೇಲೆ ಅವ್ರ ಸಮಸ್ಯೆ ಮುಗಿದ್ಮೇಲೆ ಅಷ್ಟೇ, ಆಮೇಲೆ ಬರೋದಿಲ್ಲ.
ಯಾಕೆ ಅಂದ್ರೆ ಈಗ ಅವ್ರದಷ್ಟೇ ಈಗ ಮನುಷ್ಯರು ಸ್ವಾರ್ಥಿಗಳು, ಅವ್ರಿಗೆ ತನ್ಗೆ ಏನ್ ಬೇಕೋ ಅದನ್ನ ಮಾತ್ರ ಮಾಡ್ಕೊಂತಾರೆ. ಮುಂದಿನ ತಿಂಗಳಲ್ಲಿ ಇನ್ನೊಬ್ರಿಗೂ ಅದೇ ತರ ಪ್ರಾಬ್ಲಮ್ ಆಗಿರುತ್ತೆ, ಅದನ್ನ ಸಾಲ್ವ್ ಮಾಡೋದಕ್ಕೆ ನೀವು ಕೈ ಜೋಡಿಸ್ತೀರೇನಲ್ವಾ. ಅದಕ್ಕೆ ನಿಮ್ಗೆ ಹೇಳ್ತಾ ಇರೋದು ಒಂದೇನೆ, ನೀವು ಯಾವ್ದ್ರಲ್ಲಾದ್ರೂ ಆಗಲಿ ಕೆಲಸ ಮಾಡಿ ಇಲ್ಲ ಬಿಸ್ನೆಸ್ ಮಾಡಿ ಏನೋ ಒಂದ್ ಮಾಡಿ ನೀವು ಒಂದ್ರಲ್ಲಿ ತೊಡಗಿಸ್ಕೊಂಡು ಮುಂದಿನ ದಿನಗಳಲ್ಲಿ ಈ ತರ ಇನ್ನೂ ಹೆಚ್ಚು ಸೇವೆ ಮಾಡಿ. ಮತ್ತೆ ಗುರುಗಳು ಏನಿದ್ದಾರೆ, ಈಗ ನಾನು ಒಂದ್ ಕಡೆ ಸರ್ಕಾರಿ ಶಾಲೆಯಲ್ಲಿ ಓದ್ಕೊಂಡ್ ಬಂದಿರೋದು, ಈಗಲೂ ನಮ್ಮ ಪ್ರಕಾಶ್ ಗೌಡ್ರು ಹೇಳ್ದಂಗೆ ಪಾಠ ಮಾಡ್ತಾ ಇರೋದು ಸರ್ಕಾರಿ ಹೌದು ITI ಕಾಲೇಜ್ ಮಾಸ್ಟರ್ ಅವರು ಕೂಡ. ಮತ್ತೆ ಈಗ ತಹಸೀಲ್ದಾರ್ ಇರ್ಲಿ, ಇನ್ನೊಬ್ರು ಯಾರು ನಮ್ಮ ತಾಲೂಕಲ್ಲಿ ಎಲ್ಲ ಅಫಿಷಿಯಲ್ಸ್, ಗೌರ್ಮೆಂಟ್ ಅಫಿಷಿಯಲ್ಸ್, ಗ್ರೀನಿಂಗ್ ಪೆನ್ ಸೈನ್ ಮಾಡೋ ಅಫಿಷಿಯಲ್ಸ್ ಎಲ್ಲ ನಮ್ಗೆ ಹೋದ್ರೆ ನಮಸ್ಕಾರ ಸರ್, ಬನ್ನಿ ಸರ್, ಕುತ್ಕೊಳ್ಳಿ ಅಂತ ಹೇಳ್ತಾರೆ. ಬಟ್ ನಾವು ನಮ್ ಗುರುಗಳು ಬಂದು ನಾವು ಈಗ್ಲೂ ನಮಸ್ಕಾರ ಆಗ್ತೀವಿ. ನನಗೇನು ಭೇದ ಭಾವ ಈಗ್ಲೂ ಇಲ್ಲ. ನಾನೇನೋ ಕಾರಲ್ಲಿ ಹೋಗ್ತಾ ಇರ್ತೀನಿ, ಅವ್ರೇನೋ ನಡ್ಕೊಂಡು ಹೋಗ್ತಾ ಇರ್ತಾರೆ, ಇಲ್ಲ. ನಾನೀಗ ನಮ್ಮೂರ್ಗೆ ಹೋಗ್ಬೇಕಂದ್ರೆ, ನಾನು ಊರ ಹತ್ರನೇ ಓದಿರೋದು, ಮುಳ್ಬಾಲಿಂದ ನಮ್ಮೂರ್ಗೆ ಹೋಗ್ಬೇಕಾದ್ರೆ ನಮ್ಮ ಗುರುಗಳು ಈಗ್ಲೂ ಅಲ್ಲೇ ಬಸ್ ಸ್ಟಾಪ್ ಕಾಯ್ತಾ ಇರ್ತಾರೆ ಬಸ್ಗೋಸ್ಕರ. ಅವ್ರು ನಾನು ಕರ್ಕೊಂಡು ಹೋಗಿ ನಮ್ಮ ಶಾಲೆ ಹತ್ರ ರಾಯಲ್ ಮಂದಿನಲ್ಲಿ ನಾನು ಓದಿರೋದು, ಅಲ್ಲಿ ಬಿಟ್ಬಿಟ್ಟು ಮತ್ತೆ ರಿಟರ್ನ್ ನಾನು ಬರ್ತೀನಿ ನಮ್ಮೂರ್ಗೆ. ಅಲ್ಲಿದ್ರೆ ಅವ್ರು ಕರ್ಕೊಂಡು ಹೋಗಿ ಬಿಟ್ಬಿಟ್ಟು ನಾನು ಬರ್ತೀನಿ. ಅದೇ ತರ ನೀವು ನಿಮ್ ಗುರುಗಳ ಮೇಲೆ ವಿಶ್ವಾಸ ಇಟ್ಕೊಳ್ಳಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.